ಆ, ನನಗೆ ಒಂದಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ. ರಕ್ತದ ಕೊರತೆ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು. ಇದುವರೆಗೆ ಆ ಥರ ಯಾವುದೇ ಒಂದು ಪರಿಸ್ಥಿತಿ ಉದ್ಭವಿಸಿಲ್ಲ. ನಮಗೆ ನಮ್ಮ ಜಿಲ್ಲೆಯಲ್ಲಿ ಇರುವ ಒಟ್ಟು ರಕ್ತ ನಿಧಿ ಕೇಂದ್ರಗಳಲ್ಲಿ ಒಟ್ಟು 303 ಪ್ಲೇಟ್ಲೆಟ್‌ಗಳು ಅಂದರೆ ಕಿರುಬಿಲ್ಲೆಗಳು ಅಂತ ಹೇಳ್ತೀವಿ, ಲಭ್ಯ ಇದೆ. ಇವತ್ತಿನ ಮಾಹಿತಿ ನಾನು ಹೇಳ್ತಾ ಇರೋದು. ಹಾಗೂ ನಿರಂತರವಾಗಿ ರಕ್ತದಾನ ಶಿಬಿರಗಳನ್ನು ಕೂಡ ಆಯೋಜಿಸ್ತಾ ಇದ್ದೀವಿ. ನಾನು ಈ ಮೂಲಕ ಎಲ್ಲ ಯುವಜನರಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಡೆಂಗ್ಯೂ ಜ್ವರದಲ್ಲಿ ಪ್ಲೇಟ್‌ಗಳ ಕಡಿಮೆ ಆಗುವ ಸಾಧ್ಯತೆ ಇದ್ದು, ಪ್ಲೇಟ್‌ಲೆಟ್ ಕಡಿಮೆ ಆದರೆ ರಕ್ತಸ್ರಾವ ಆಗುತ್ತೆ ಹಾಗೂ ರೋಗಿಗಳಿಗೆ ಸಾವು ನೋವಾಗುವ ಸಾಧ್ಯತೆ ಇರುತ್ತೆ. ತಾವು ಈ ಒಂದು ಅವಕಾಶವನ್ನು ಬಳಸಿಕೊಂಡು ತಾವುಗಳು ಎಲ್ಲರೂ ಕೂಡ ತಮ್ಮ ಅಮೂಲ್ಯವಾದ ರಕ್ತವನ್ನು ದಾನ ಮಾಡೋ ಮೂಲಕ 4 ಅಮೂಲ್ಯ ಜೀವಗಳನ್ನು ತಾವು ಉಳಿಸ್ಕೋಬಹುದಾಗಿದೆ. ಹಾಗಾಗಿ ಪ್ರತಿ 3 ತಿಂಗಳಿಗೊಮ್ಮೆ ಆರೋಗ್ಯವಂತ ಆ, ಗಂಡಸರು, ಪ್ರತಿ 4 ತಿಂಗಳಿಗೊಮ್ಮೆ ಆರೋಗ್ಯವಂತ ಹೆಂಗಸರು ರಕ್ತದಾನ ಮಾಡಬಹುದಾಗಿದೆ. ಯಾವ ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಾರ್ದು ಅಂತ ಹೇಳಿದರೆ 60 ವರ್ಷದ ಮೇಲೆ, 18 ವರ್ಷದ ಒಳಗೆ, 47 ಕೆಜಿಗಿಂತ ತೂಕ ಕಡಿಮೆ ಇರೋರು, ಯಾವುದೇ ಸೋಂಕಿಗೆ ಒಳಗಾದವರು ರಕ್ತದಾನ ಮಾಡುವಂತಿಲ್ಲ. ಹಾಗೂ ಹೆಣ್ಮಕ್ಳು ಋತುಮತಿಯಾದ ಸಂದರ್ಭದಲ್ಲಿ, ಹಾಲುಣಿಸುವ ಸಂದರ್ಭ ಹಾಗೂ ಬಾಣಂತನದ ಸಂದರ್ಭದಲ್ಲಿ ರಕ್ತದಾನವನ್ನು ಮಾಡುವಂತಿಲ್ಲ. ಅದನ್ನು ಹೊರತುಪಡಿಸಿದರೆ ಎಲ್ಲರೂ ಕೂಡ ರಕ್ತದಾನ ಮಾಡಬಹುದು. ರಕ್ತದಾನ ದಯವಿಟ್ಟು ಮಾಡಿ. ನಿರಂತರವಾಗಿ ನಮ್ಮ ಎಲ್ಲ ರಕ್ತ ನಿಧಿ ಕೇಂದ್ರಗಳಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸ್ತಾ ಇದ್ದಾರೆ. ಆ ಮೂಲಕ ತಾವು ಅಮೂಲ್ಯವಾದ ಜೀವಗಳನ್ನು ಉಳಿಸ್ಬೋದಾಗಿರುತ್ತೆ. ಧನ್ಯವಾದಗಳು. ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯದ ಇತರೆ 10ರಿಂದ 15 ಜಿಲ್ಲೆಗಳಿಂದ ಚಿಕಿತ್ಸೆಗೋಸ್ಕರ ವಿವಿಧ ಆರೋಗ್ಯ ಸಮಸ್ಯೆಗಳನ್ನು ಹೊತ್ತು ನಮಗೆ ಇಲ್ಲಿ ಪರಿಹಾರಕ್ಕೆ ಬರ್ತಾರೆ. ಹಾಗೆಯೇ ನಮ್ಮ ನೆರೆಯ ರಾಜ್ಯ ಕೇರಳದಿಂದ ಕೂಡ ನಮಗೆ ಇಲ್ಲಿ ಚಿಕಿತ್ಸೆಗೆ ಬರ್ತಾರೆ. ಹಾಗೆ ಒತ್ತಡ ಇದೆ, ಇಲ್ಲ ಅಂತಲ್ಲ, ಖಂಡಿತ ಒತ್ತಡ ಇದೆ. ಆದಾಗ್ಯೂ ನಮ್ಗೆ ಈಗ ಇರುವ ಲಭ್ಯ ಮಾಹಿತಿಯಲ್ಲಿ ಯಾವುದೇ ಕೊರತೆ ಇಲ್ಲ, ಸಫಿಷಿಯೆಂಟ್ ಇದೆ. ಹಾಗೂ ಈ ಬಗ್ಗೆ ನಾನು ಮತ್ತೆ ಒಂದು ಸುತ್ತೋಲೆಯನ್ನು ಹೊರಡಿಸಿ ಇನ್ನೊಂದು ರಕ್ತದಾನ ಶಿಬಿರಗಳನ್ನು ಹೆಚ್ಚು ಆಯೋಜಿಸೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಖಂಡಿತ ಬಹುತೇಕ ಒಂದೇ ಕಳೆದ ಬಾರಿಗಿಂತ ಅದೇ ಥರನ ಇದೆ ಅಂತ ಅನ್ಕೊಂಡಿದ್ದೀವಿ. ಕಳೆದ ಬಾರಿ ಇದ್ದಷ್ಟೇ, ಅದೇ ಇದು ಒಂದು 4 ವರ್ಷಕ್ಕೊಂದು ಬಾರಿ ಈ ರೀತಿಯ ಔಟ್‌ಬ್ರೇಕ್ ಆಗುವ ಅಂದಾಜಿತ್ತು. ಹಾಗೆ ಈ ಬಾರಿ ಕೂಡ ಆಗಿದೆ. ಇದು ನಮ್ಮ ಜಿಲ್ಲೆ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಡೆಂಗ್ಯೂ ಔಟ್‌ಬ್ರೇಕ್ ಆಗಿದೆ. ಪ್ರಕರಣಗಳು ಅಲ್ಲಲ್ಲಿ ವರದಿ ಆಗ್ತಾ ಇದ್ದಾವೆ. ಕಳೆದ ಕೆಲವು ದಿನಗಳಿಂದ ಹೋಲಿಸಿದ್ರೆ ಒಂದಷ್ಟು ಇಳಿಮುಖವಾಗುವ ಗತಿಯಲ್ಲಿ ಸಾಗ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಇಷ್ಟು ಮಂಗಳೂರು ಮಹಾನಗರದಲ್ಲಿ ಇರುವಂತಹ ಸಮಸ್ಯೆ ಇಲ್ಲ. ಅಲ್ಲಿ ಏನಪ್ಪಾ ಅಂದ್ರೆ, ಈಗ ಗ್ರಾಮೀಣ ಭಾಗದಲ್ಲಿ ಜನಸಾಮಾನ್ಯರು ನಮ್ಮ ಆರೋಗ್ಯ ಕಾರ್ಯಕರ್ತರಿಗೆ ಸಿಗ್ತಾರೆ. ಕ್ಷೇತ್ರ ವ್ಯಾಪ್ತಿ ಕಡಿಮೆ ಇರುತ್ತೆ, ಏರಿಯಾ ಕಡಿಮೆ ಇರುತ್ತೆ. ಅಲ್ಲಿ ಪರಿಶೀಲನೆ ಮಾಡೋದು ಮತ್ತು ಕ್ಷೇತ್ರ ಭೇಟಿ ಕೆಲಸ ತುಂಬಾ ಸರಾಗವಾಗಿ ಸುಲಭವಾಗುತ್ತೆ. ಆದರೆ ನಗರ ಪ್ರದೇಶದಲ್ಲಿ ತುಂಬಾ ಮನೆಗಳಿರೋದು, ನಮ್ಮಲ್ಲಿ ವಿಶೇಷವಾಗಿ ಇರೋದ್ರಿಂದ ಅಪಾರ್ಟ್ಮೆಂಟ್ಗಳಿಗೆ ಯಾರು ವಾಸಿಸ್ತಾರೆ, ನನ್ನ ಒಂದು ಮನವಿ ಏನಪ್ಪ ಅಂದ್ರೆ, ದಯವಿಟ್ಟು ತಾವು ತಮ್ಮ ಮನೆಯಲ್ಲಿ ಇರುವ ಹೂದಾನಿಗಳಲ್ಲಿ ಅಥವಾ ಏರ್ ಕೂಲರ್ಗಳಲ್ಲಿ ಅಥವಾ ನೀರು ನಿಂತ ಸ್ಥಳಗಳಲ್ಲಿ ಡೆಂಗ್ಯೂ ಸೊಳ್ಳೆ ಮೊಟ್ಟೆ ಇಟ್ಟು ಮರಿ ಆಗುತ್ತೆ, ದಯವಿಟ್ಟು ನೋಡಿ. ಆ ಥರ ಇದ್ರೆ ಕೂಡಲೇ ಅವುಗಳನ್ನು ತೆರವುಗೊಳಿಸಿ ಶುಚಿಗೊಳಿಸಿ ಅಂತ ನಾನು ಮನವಿ ಮಾಡ್ತೀನಿ. ನಗರ ಪ್ರದೇಶದಲ್ಲಿ ಇದೊಂದು ವಿಶೇಷ ಸಮಸ್ಯೆ ಇದೆ. ರಕ್ತವನ್ನ ಹೋಲ್ ಬ್ಲಡ್ ಕೂಡ ತಗೊಳ್ತಾರೆ. ಇನ್ನು ಕೆಲವು ಟೈಮ್ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ STP ಅಂತ ಮಾಡ್ತೀವಿ. ಅದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅದು ಸ್ವಲ್ಪ ಮಾಮೂಲಿ ರಕ್ತದಾನಕ್ಕಿಂತ ಸ್ವಲ್ಪ ಟೈಮ್ ಜಾಸ್ತಿ ಇರುತ್ತೆ, 3ರಿಂದ 4 ಗಂಟೆ ಹಿಡಿಯುತ್ತೆ. ಬರೀ ಕಿರುಬಿಲ್ಲೆನಾಗಷ್ಟೇ ಇದು ಮಾಡ್ಬಿಟ್ಟು ತಗೊಳ್ತಾರೆ. ಬಟ್ ರಕ್ತದಾನ ಮಾಡೋದು ರಕ್ತದಾನ ಮಾಡೋದ್ರಿಂದ ರೋಗಿ, ಇದು ಯಾರು ದಾನ ಮಾಡ್ತಾರೆ ಅವರಿಗೆ ಅನುಕೂಲನೇ ಹೊರತು ತೊಂದರೆ ಇಲ್ಲ. ಹೇಗೆ ಅಂತಂದ್ರೆ, ನಿಂತ ನೀರಿಗೂ ಹರಿಯುವ ನೀರಿಗೂ ವ್ಯತ್ಯಾಸ. ಈಗ ನಿಂತ ನೀರು ಅಂತಂದ್ರೆ ಅದು ಅಲ್ಲಿ ನಿಂತ ನೀರಲ್ಲೇ ಕಸ ಕಡ್ಡಿ ಎಲ್ಲ ಬಿದ್ದು ಕೊಳೆತು ಗಬ್ಬು ನಾರ್ತಾ ಇರ್ತಾರೆ. ಆದ್ರೆ ಹರಿಯುವ ನೀರು ಪ್ರತಿದಿನ ಪ್ರತಿ ಕ್ಷಣ ನಿರಂತರವಾಗಿ ಶುದ್ಧವಾಗಿರೋದ್ರಿಂದ ನೀರು ಪರಿಶುದ್ಧವಾಗುತ್ತೆ. ಅದೇ ರೀತಿ ರಕ್ತದಾನ ನಿರಂತರವಾಗಿ ನಾವು ಮಾಡ್ತಾ ಇರೋದ್ರಿಂದ ರಕ್ತ ಪ್ರತಿದಿನ ಹೊಸ ರಕ್ತ ಬರ್ತಾ ಇರುತ್ತೆ. ಹಾಗಾಗಿ ಹೃದಯಾಘಾತ ಆಗುವ ಸಂಭವ ಕಡಿಮೆ, ರಕ್ತದ ಥಿಕ್ನೆಸ್ ಏನಿರುತ್ತೆ ಅದು ಕಡಿಮೆ ಆಗುವ ಸಾಧ್ಯತೆ ಕಡಿಮೆ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಉಪಯೋಗಕಾರಿಯಾಗಿದೆ.